ನಮಸ್ಕಾರ ಎಲ್ರಿಗೂ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ವಿಜ್ಞಾನ ವಿಷಯದಲ್ಲಿನ ಭಾಗ 1ರಲ್ಲಿರುವಂತಹ ಅಧ್ಯಾಯ 1 ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ನೋಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಹೀಗಿದೆ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ಡ್ಯಾಶ್ ಎನ್ನುವರು. ಹೀರುವಿಕೆ, ಪೋಷಣೆ, ಬೆಳವಣಿಗೆ, ಕೊಳೆಯುವಿಕೆ. ಉತ್ತರ ಪೋಷಣೆ. ಫ್ರೆಂಡ್ಸ್, ಈ 3 ಪ್ರಶ್ನೆಗೆ ವಿವರಣೆ ನಿಮಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕೊಡ್ತೀನಿ. ಈಗ ಮೊದಲಿಗೆ ಕ್ವಶನ್ ಆನ್ಸರ್ ನೋಡೋಣ. 2ನೇ ಪ್ರಶ್ನೆ, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳಿಗೆ ಡ್ಯಾಶ್ ಎನ್ನುವರು. ಪರಪೋಷಕಗಳು, ಕೊಳೆತಿನಿಗಳು, ಸ್ವಪೋಷಕಗಳು ಯಾವುದೂ ಅಲ್ಲ. ಉತ್ತರ ಸ್ವಪೋಷಕಗಳು. 3ನೇ ಪ್ರಶ್ನೆ, ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಡ್ಯಾಶ್ ಎನ್ನುವರು. ಪರಪೋಷಕಗಳು, ಸ್ವಪೋಷಕಗಳು, ನಿರ್ಜೀವಿಗಳು ಯಾವುದೂ ಅಲ್ಲ. ಉತ್ತರ ಪರಪೋಷಕಗಳು. ಫ್ರೆಂಡ್ಸ್, ಈ 3 ಪ್ರಶ್ನೆಯ ವಿವರಣೆನ ನೋಡೋಣ. ಒಂದು ಜೀವಿಯು ಆಹಾರವನ್ನು ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ. ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ ಎನ್ನುವರು. ಆದ್ದರಿಂದ ಸಸ್ಯಗಳಿಗೆ ಸ್ವಪೋಷಕಗಳೆಂದು ಕರೆಯಲಾಗುತ್ತದೆ ಎಂದು ಕರೆಯುತ್ತಾರೆ. ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಅವುಗಳಿಗೆ ಪರಪೋಷಕಗಳು, ಹೆಟರೋಟ್ರೋಪ್ಸ್ ಎನ್ನುತ್ತಾರೆ. ಫ್ರೆಂಡ್ಸ್, ಏನಿಲ್ಲ, ಇಲ್ಲಿಷ್ಟೇ. ಒಂದು ಜೀವಿ ಆಹಾರವನ್ನು ಪಡ್ಕೊಂಡು ತನ್ನ ದೇಹದಲ್ಲಿ ಬಳಸ್ಕೊಳ್ಳೋ ವಿಧಾನಕ್ಕೆ ಪೋಷಣೆ ಅಂತ ಅಂದರೆ, ಒಂದು ಜೀವಿ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋದಕ್ಕೆ ಸ್ವಪೋಷಕಗಳು ಅಂತ ಕರೀತಾರೆ. ಉದಾಹರಣೆಗೆ ಸಸ್ಯಗಳು. ಅದೇ ರೀತಿ ಒಂದು ಜೀವಿ ಆಹಾರಕ್ಕೋಸ್ಕರ ಬೇರೆ ಜೀವಿನ ಅವಲಂಬಿಸ್ಕೊಂಡ್ರೆ ಅದಕ್ಕೆ ಪರಪೋಷಕಗಳು ಅಂತ ಕರಿತೀವಿ. ಉದಾಹರಣೆಗೆ ಪ್ರಾಣಿಗಳು ಮತ್ತು ಇತರ ಜೀವಿಗಳು. ಇದು ಅರ್ಥ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಪ್ರಶ್ನೆ 4, ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಎಲೆಯ ಭಾಗ ಯಾವುದು? ಕ್ಲೋರೋಫಾಸ್ಟ್, ಕ್ಲೋರೋಫಿಲ್ಸ್, ಪತ್ರರಂಧ್ರಗಳು ಯಾವುದೂ ಅಲ್ಲ. ಉತ್ತರ ಪತ್ರರಂಧ್ರಗಳು. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಎಲೆಗಳ ಮೇಲ್ಮೈನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಒಳಸೇರುತ್ತದೆ. ಈ ರಂಧ್ರಗಳು ಕಾವಲು ಕೋಶಗಳಿಂದ ಸುತ್ತುವರಿಯಲ್ಪಟ್ಟಿವೆ. ಈ ರಂಧ್ರಗಳಿಗೆ ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟಾ ಎನ್ನುವರು. ಫ್ರೆಂಡ್ಸ್, ಇಲ್ಲಿ ಕ್ಲೋರೋಫಿಲ್, ಕ್ಲೋರೋಫಾಸ್ಟ್ ಮತ್ತು ಸ್ಟೊಮ್ಯಾಟಾ 3 ಪದಗಳು ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಕ್ಲೋರೋಫಿಲ್ಸೇ ಬೇರೆ, ಕ್ಲೋರೋಫಾಸ್ಟೇ ಬೇರೆ, ಮತ್ತು ಸ್ಟೊಮ್ಯಾಟಾ ಅಥವಾ ಪತ್ರರಂಧ್ರನೇ ಬೇರೆ. ಓಕೆ, ಈಗ 5ನೇ ಪ್ರಶ್ನೆ ನೋಡೋಣ. ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು? ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಜಲಜನಕ. ಉತ್ತರ ಬಿ, ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತೇಳಿ ಕರಿತೀವಿ. ವಿವರಣೆ. ದ್ಯುತಿಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಫ್ರೆಂಡ್ಸ್, ಜಾಸ್ತಿ ಏನು ಕನ್ಫ್ಯೂಸ್ ಮಾಡ್ಕೋಬೇಕು ಹೋಗ್ಬೇಡಿ. ಇಲ್ಲಿ ಏನು ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂದರೆ ಏನು ಗೊತ್ತು ನಿಮಗೆ. ಸಸ್ಯಗಳು ಆಹಾರವನ್ನು ತಯಾರು ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಗೆ ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ಅದರಲ್ಲಿ ಕ್ಲೋರೋಫಿಲ್ಗಳು ಏನು ಮಾಡುತ್ತೆ ಅಂದರೆ ಸೂರ್ಯನ ಬೆಳಕನ್ನು ಪಡ್ಕೊಂಡು ಅದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸ್ಕೊಂಡು ಕಾರ್ಬೋಹೈಡ್ರೇಟ್ಗಳನ್ನ ಏನು ಮಾಡುತ್ತೆ, ತಯಾರು ಮಾಡುತ್ತೆ. ಮತ್ತು ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಷ್ಟೆ. ಮೇನ್ ನಿಮ್ಗೆ ಏನು ಗೊತ್ತಾಗಬೇಕು, ಕಾರ್ಬೋಹೈಡ್ರೇಟು ಉತ್ಪತ್ತಿ ಆಗುತ್ತೆ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಷ್ಟೇ. ಕಾರ್ಬೋಹೈಡ್ರೇಟ್ ಅಂದರೆ ಏನು ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ತುಂಬ ಈಸಿ ಇದೆ ಕಾನ್ಸೆಪ್ಟು, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಎಲೆಗಳಲ್ಲಿ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಯಾವುದು? ಸೌರಶಕ್ತಿ, ವಾಯುಶಕ್ತಿ, ಜಲಶಕ್ತಿ, ಸ್ನಾಯುಶಕ್ತಿ. ಉತ್ತರ ಸೌರಶಕ್ತಿ. ವಿವರಣೆ. ಎಲೆಗಳು ಕ್ಲೋರೋಫಿಲ್, ಪತ್ರಹರಿತು ಎಂಬ ಹಸಿರು ವರ್ಣಿಕೆಯನ್ನು ಹೊಂದಿರುತ್ತವೆ.
ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಸೌರಶಕ್ತಿ ಅಂದ್ರೇನು? ಸೂರ್ಯನ ಬೆಳಕಿನಲ್ಲಿರುವಂತಹ ಶಕ್ತಿ. ಈ ಎಲೆಗಳು ಹಸಿರಾಗಿರೋದಕ್ಕೆ ಕಾರಣ ಏನು? ಪತ್ರ ಹರಿತು. ಪತ್ರ ಹರಿತು ಅಂದ್ರೇನು? ಕ್ಲೋರೋಫಿಲ್. ಇದು ಏನು ಸಹಾಯ ಮಾಡುತ್ತೆ ಅಂದರೆ ಸಸ್ಯಗಳಿಗೆ ಆಹಾರ ತಯಾರಿಸ್ಕೊಳ್ಳೋಕೆ ಬೇಕಾಗಿರುವಂತಹ ಸೂರ್ಯನ ಬೆಳಕಿನಲ್ಲಿರೋ ಶಕ್ತಿಯನ್ನು ಈ ಪತ್ರ ಹರಿತು ಏನು ಮಾಡುತ್ತೆ? ಅಬ್ಸರ್ವ್ ಮಾಡಿ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ ಅಷ್ಟೆ, ಇನ್ನೇನಿಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಮಣ್ಣಿನಲ್ಲಿರುವ ನೈಟ್ರೋಜನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು? ರೈಬೋಸೋಮ್, ಪ್ರೋಟೀನ್, ಕ್ಲೋರೋಫಿಲ್, ರೈಜೋಬಿಯಂ. ಉತ್ತರ ರೈಜೋಬಿಯಂ. ವಿವರಣೆ ತುಂಬ ಇದೆ ಫ್ರೆಂಡ್ಸ್. ಈ ವಿವರಣೆನ ಒಂದ್ಸರಿ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ, ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫ್ರೆಂಡ್ಸ್, ಸಸ್ಯಗಳಿಗೆ ನೈಟ್ರೋಜನ್ ಬೇಕೇ ಬೇಕು. ಹಾಗಾದರೆ ಸಸ್ಯಗಳಿಗೆ ನೈಟ್ರೋಜನ್ ಹೇಗೆ ಸಿಗುತ್ತೆ? ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಸಸ್ಯಗಳು ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತವೆ ಅಂತ ಹೇಳಿದ್ರೆ, ಸಸ್ಯಗಳ ಬೇರಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾಗೆ ಏನಂತ ಕರೀತಾರೆ? ರೈಜೋಬಿಯಂ ಅಂತೇಳಿ ಕರೀತಾರೆ. ಆ ರೈಜೋಬಿಯಂ ಇದೆಯಲ್ಲ, ಅದು ಮಣ್ಣಲ್ಲಿರುವಂತಹ ನೈಟ್ರೋಜನನ್ನು ಹೀರ್ಕೊಂಡು ಸಸ್ಯಗಳಿಗೆ ಕೊಡುತ್ತೆ. ಸಸ್ಯಗಳಿಗೆ ಕೊಟ್ಟಾಗ ಸಸ್ಯಗಳು ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ? ತಾವು ಬೆಳವಣಿಗೆನ ಮಾಡ್ಕೋತವೆ. ಆದರೆ ಈ ರೈಜೋಬಿಯಂ ಯಾಕೆ ಅದು ಕೊಡುತ್ತೆ ಅಂತ ಹೇಳಿದ್ರೆ, ರೈಜೋಬಿಯಂಗೆ ತಾನೇ ಆಹಾರ ತಯಾರಿಸ್ಕೊಳ್ಳುವಂತಹ ಶಕ್ತಿ ಇರಲ್ಲ. ಓಕೆನಾ? ಅದೊಂದು ಬ್ಯಾಕ್ಟೀರಿಯಾ ಆಗಿದ್ರೂ ಆಹಾರ ತಯಾರಿಸ್ಕೊಳ್ಳೋಕ್ಕಾಗಲ್ಲ. ಸೊ ಏನು ಮಾಡುತ್ತೆ ಅಂತ ಅಂದರೆ, ಸಸ್ಯಗಳು ರೈಜೋಬಿಯಂಗೆ ಆಹಾರನ ತಯಾರಿಸಿ ಕೊಡುತ್ತೆ. ಇದಕ್ಕೆ ಸಹಜೀವನ ಅಂತ ಹೇಳಿ ಕರಿತೀವಿ. ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ. ಈ ರೈಜೋಬಿಯಂ ಇದೆಯಲ್ಲ, ಈ ಬ್ಯಾಕ್ಟೀರಿಯಾ ತನಗೆ ತಾನೇ ಆಹಾರ ತಯಾರಿಸ್ಕೊಳ್ಳೋಕ್ಕಾಗಲ್ಲ. ಸೊ ಏನು ಮಾಡುತ್ತೆ? ಮಣ್ಣಲ್ಲಿರುವಂತಹ ನೈಟ್ರೋಜನನ್ನು ಹೀರ್ಕೊಂಡು ಸಸ್ಯಕ್ಕೆ ಕೊಡುತ್ತೆ. ಸಸ್ಯ ಏನು ಮಾಡುತ್ತೆ? ರೈಜೋಬಿಯಂಗೆ ಆಹಾರವನ್ನು ಕೊಡುತ್ತೆ. ಈ ಕ್ರಿಯೆಗೆ ನಾವು ಸಹಜೀವನ ಅಂತ ಹೇಳಿ ಕರಿತೀವಿ. ಒಂದಕ್ಕೊಂದು ಸಹಾಯ ಮಾಡ್ಕೊಳ್ಳುತ್ತಲ್ಲ, ಈ ಕ್ರಿಯೆಗೆ ನಾವು ಸಹಜೀವನ ಅಂತೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಸಸ್ಯಗಳು ಬಳಸಿಕೊಳ್ಳುವ ಅಂಶಗಳು ಯಾವುವು? ಸಾರಜನಕ, ಖನಿಜಗಳು ಮತ್ತು ನೀರು. ಆಮ್ಲಜನಕ, ಸಾರಜನಕ ಮತ್ತು ನೀರು. ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಸಾರಜನಕ, ಇಂಗಾದ ಡೈಆಕ್ಸೈಡ್ ಮತ್ತು ಆಮ್ಲಜನಕ. ಉತ್ತರ ಬಂದು ಇದಕ್ಕೆ ಕ್ಲೋರೋಫಿಲ್ಸ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇದಕ್ಕೆ ವಿವರಣೆನ ನೋಡೋಣ ಫ್ರೆಂಡ್ಸ್. ವಿವರಣೆ ಹೀಗಿದೆ: ದ್ಯುತಿಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಪಿಷ್ಟವಾಗಿ ಪರಿವರ್ತನೆಯಾಗುತ್ತವೆ. ಎಲೆಗಳಲ್ಲಿರುವ ಪಿಷ್ಟವು ದ್ಯುತಿಸಂಶ್ಲೇಷಣೆ ಉಂಟಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಫ್ರೆಂಡ್ಸ್, ಈಗಾಗಲೇ ದ್ಯುತಿಸಂಶ್ಲೇಷಣೆ ಹೇಗೆ ನಡೆಯುತ್ತೆ, ಏನೇನು ಬೇಕು ಅಂತ ಹೇಳಿದೆ. ಕ್ಲೋರೋಫಿಲ್ಲು, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡು, ನೀರು, ಇವೆಲ್ಲ ಉಪಯೋಗಿಸ್ಕೊಂಡು ಕಾರ್ಬೋಹೈಡ್ರೇಟ್ನ ಉತ್ಪಾದನೆ ಮಾಡ್ತವೆ. ಓಕೆ, ಏನು ಮಾಡುತ್ತೆ ಅಂತ ಅಂದರೆ, ಈ ಕಾರ್ಬೋಹೈಡ್ರೇಟ್ಗಳು ಎಲೆಗಳಲ್ಲಿ ಪಿಷ್ಟ ಥರ, ಅಂದರೆ ಸ್ಟಾರ್ಚ್ ಅಂತ ಹೇಳ್ತಾರಲ್ಲ, ಅದರ ರೂಪದಲ್ಲಿ ಎಲೆಗಳಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಈ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತಂದರೆ ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರೀತಾರೆ. ಈ ಪಿಷ್ಟ ದ್ಯುತಿಸಂಶ್ಲೇಷಣ ಕ್ರಿಯೆ ಆಗಿದೆ ಅಂತ ಸೂಚಿಸುತ್ತೆ ಅಷ್ಟೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ: ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಏನನ್ನು ಸಂಶ್ಲೇಷಿಸಲಾಗುತ್ತದೆ? ಎ ಪ್ರೋಟೀನ್, ಬಿ ವಿಟಮಿನ್, ಸಿ ಕಾರ್ಬೋಹೈಡ್ರೇಟ್ಸ್, ಡಿ ಮಿನರಲ್ಸ್. ಉತ್ತರ ಕಾರ್ಬೋಹೈಡ್ರೇಟ್ಸ್. ವಿವರಣೆ: ಸಸ್ಯಗಳು ದ್ಯುತಿಸಂಶ್ಲೇಷಣ ಪ್ರಕ್ರಿಯೆ ಮೂಲಕ ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿವೆ. ಪ್ರೋಟೀನ್ ಮತ್ತು ಕೊಬ್ಬುಗಳಂತಹ ಆಹಾರದ ಘಟಕಗಳ ಸಂಶ್ಲೇಷಣೆಯಲ್ಲಿ ಇವು ಬಳಕೆಯಾಗುತ್ತವೆ. ಫ್ರೆಂಡ್ಸ್,
ಲಾಸ್ಟ್ ಸ್ಲೈಡ್ನಲ್ಲಿ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್ಗಳು, ಈಗ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಸಂಶ್ಲೇಷಣೆ ಆಗೋದು ಯಾವುದು? ಕಾರ್ಬೋಹೈಡ್ರೇಟ್ಸ್ಗಳು. ಅದೇ ರೀತಿ ಬಿಡುಗಡೆ ಆಗೋ ಅನಿಲ ಯಾವುದು ಅಂತ ಕೇಳಿದ್ರೆ ಅದು ಆಮ್ಲಜನಕ ಅಲ್ವಾ? ಹಾಗಾದರೆ ಕಾರ್ಬೋಹೈಡ್ರೇಟ್ಸ್ಗಳಂದರೆ ಏನು ಅಂದರೆ ಏನಿಲ್ಲ, ಆ ಹೆಸರಲ್ಲೇ ಇರೋ ಹಾಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮೂರು ಸೇರಿಕೊಂಡು ಮಾಡಲ್ಪಟ್ಟಿರೋದೇ ಕಾರ್ಬೋಹೈಡ್ರೇಟ್ಸ್ಗಳು. ಓಕೆನಾ? ಈ ಕಾರ್ಬೋಹೈಡ್ರೇಟ್ಸ್ಗಳು ಏನಪ್ಪ ಮಾಡುತ್ತೆ ಅಂತಂದರೆ ಪ್ರೋಟೀನ್ ಮತ್ತು ಕೊಬ್ಬುಗಳಂತಹ ಆಹಾರದ ಘಟಕಗಳನ್ನು ಸಂಶ್ಲೇಷಣೆ ಮಾಡೋದಕ್ಕೆ ಇವು ಬಳಕೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಲಾಸ್ಟ್ ಕ್ವಶನ್ನು. ಫ್ರೆಂಡ್ಸ್, 10ನೇ ಪ್ರಶ್ನೆ ಮತ್ತು ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿದೆ. ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ಎ ಕಸ್ಕ್ಯೂಟ, ಕಲ್ಲು ಹೂ, ಹೂಜಿ ಗಿಡ, ಗುಲಾಬಿ ಗಿಡ. ಉತ್ತರ ಕಸ್ಕ್ಯೂಟ. ವಿವರಣೆ: ಕಸ್ಕ್ಯೂಟ ಎಂಬ ಸಸ್ಯವು ಒಂದು ಪರಾವಲಂಬಿ ಸಸ್ಯವಾಗಿದ್ದು ಇದು ಕ್ಲೋರೋಫಿಲ್ ಹೊಂದಿಲ್ಲ. ತಾನು ಮೇಲೇರುತ್ತಿರುವ ಸಸ್ಯದಿಂದ ಸಿದ್ಧ ಆಹಾರವನ್ನು ಇದು ಪಡೆದುಕೊಳ್ಳುತ್ತದೆ. ಇದು ಮೇಲೇರುತ್ತಿರುವ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಕಸಿದುಕೊಳ್ಳುವುದರಿಂದ ಈ ಸಸ್ಯಕ್ಕೆ ಪರಾವಲಂಬಿ ಸಸ್ಯ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಈಗ ತುಂಬ ಮರಗಳ ಮೇಲೆ ಯೆಲ್ಲೋ ಕಲರ್ ಗಿಡಗಳನ್ನ ನೋಡಿರ್ತೀವಿ ನಾವು. ಆ ಗಿಡಗಳು ಏನಂತಂದರೆ ಆ ಗಿಡಗಳ ಎಲೆಗಳಲ್ಲಿ ಯಾವುದೇ ರೀತಿ ಕ್ಲೋರೋಫಿಲ್ಸ್ ಇರಲ್ಲ. ಕ್ಲೋರೋಫಿಲ್ಸ್ ಇಲ್ಲ ಅಂತ ಅಂದರೆ ಅಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಈ ಕಸ್ಕ್ಯೂಟ ಅನ್ನೋ ಗಿಡ ಏನು ಮಾಡುತ್ತೆ, ತಾನು ಹಬ್ಬಿರೋ ಅಂತಹ ಒಂದು ಆಧಾರ ಸಸ್ಯ ಇರುತ್ತಲ್ಲ, ಆ ಸಸ್ಯದಿಂದ ಏನು ಮಾಡುತ್ತೆ, ಪೋಷಣೆಗಳನ್ನ ಪಡ್ಕೋತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇಂತಹ ಗಿಡಗಳನ್ನ ಏನಂತಾರೆ, ಪರಾವಲಂಬಿ ಸಸ್ಯ ಅಂತೇಳಿ ಕರೀತಾರೆ. ಓಕೆನಾ? ತನ್ನ ಆಹಾರಕ್ಕೋಸ್ಕರ ಬೇರೆ ಮರಗಳನ್ನ ಅಥವಾ ಗಿಡಗಳನ್ನ ಅವಲಂಬಿಸಿರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಪರಾವಲಂಬಿ ಸಸ್ಯ ಅಂತೇಳಿ ಕರೀತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ತರಗತಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಎಕ್ಸ್ಪ್ಲನೇಷನ್ ಆಗಲಿ, ವಿವರಣೆ ಆಗಲಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.